ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಸಮಸ್ಯೆ ಬಗ್ಗೆ ಮಾತನಾಡೋಣ. ಸಾಕಷ್ಟು ಜನರು ಈ ಒಂದು ಥೈರಾಯ್ಡ್ ಪ್ರಾಬ್ಲಮ್ನಿಂದ ಬಳಲ್ತಾ ಇರ್ತೀರಾ. ಹಾಗಿದ್ರೆ ಈ ಥೈರಾಯ್ಡ್ ಅನ್ನೋದು ಯಾಕೆ ಬರುತ್ತೆ, ಯಾವ ಏಜ್ನಲ್ಲಿ ಶುರುವಾಗುತ್ತೆ, ಬಂದ ನಂತರ ನಾವು ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಇದರ ಟ್ರೀಟ್ಮೆಂಟ್ ಹೇಗಿರುತ್ತೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಹೋಮಿಯೋ ಕೇರ್ನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಮೇಘನಾ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ ಡಾಕ್ಟರ್? ಎಸ್ ಡಾಕ್ಟರ್, ಥೈರಾಯ್ಡ್ ಸಾಕಷ್ಟು ಬಾರಿ ನಾವು ಈ ಪ್ರಾಬ್ಲಮ್ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ಇನ್ನೂ ಜನರಿಗೆ ಅರಿವು ಮೂಡಿಸಬೇಕಾಗಿರುವಂತಹ ವಿಚಾರ ಇದೆ. ಸೊ ಈ ಥೈರಾಯ್ಡ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಅದು ಹಿಂದೆ ಆದರೂ ಒಂದು ಏಜ್ ಆದಮೇಲೆ ಬರ್ತಾ ಇತ್ತು, ಬಟ್ ಈಗ ಚಿಕ್ಕ ಮಕ್ಕಳಿಂದ ಸ್ಟಾರ್ಟ್ ಆಗ್ತಾ ಇದೆ. ಮೊದಲನೇದಾಗಿ ಥೈರಾಯ್ಡ್ ಅಂದರೆ ಏನು, ಯಾಕೆ ಬರುತ್ತೆ, ಕಾರಣಗಳು ಮತ್ತು ಲಕ್ಷಣಗಳು ತಿಳಿಸ್ಕೊಡಿ. ಈ ಥೈರಾಯ್ಡ್ ಗ್ಲ್ಯಾಂಡ್ ಅಥವಾ ಇದು ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ಬೋದು. ಸೊ ಈ ಗ್ಲ್ಯಾಂಡ್ ಇರುವಂಥದ್ದು ನಮ್ಮ ಕುತ್ತಿಗೆಯ ಮುಂಭಾಗದಲ್ಲಿ ಒಂದು 2 ಇಂಚ್ ಲಾಂಗ್ ಇರುವಂಥ ಥೈರಾಯ್ಡ್ ಗ್ಲ್ಯಾಂಡ್. ಇದು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರಲ್ಲಿ ಇರುವಂಥ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್. ಬೇಸಿಕಲಿ ಈ ಗ್ಲ್ಯಾಂಡ್ ಕೆಲಸ ಏನು ಅಂದರೆ ಬಾಡಿನ ರೆಗ್ಯುಲೇಟ್ ಮಾಡುವಂಥದ್ದು, ಬಾಡಿಲಿ ಫಂಕ್ಷನ್ಸ್ನ ರೆಗ್ಯುಲೇಟ್ ಮಾಡುವಂಥದ್ದು. ಇನ್ ಟರ್ಮ್ಸ್ ಆಫ್ ಮೆಟಬಾಲಿಸಮ್ ಆಗಲಿ, ಇನ್ ಟರ್ಮ್ಸ್ ಆಫ್ ಅದರ್ ಬಾಡಿಲಿ ಫಂಕ್ಷನ್ಸ್ ಆಗಲಿ ರೆಗ್ಯುಲೇಟ್ ಮಾಡೋಕ್ಕೆ ಬೇಕಾಗುವಂಥ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್. ಇದೊಂದು ಬಟರ್ಫ್ಲೈ ಶೇಪ್ಡ್ ಆಗಿರುವಂಥ, ಅಂದರೆ ಚಿಟ್ಟೆ ಆಕಾರದಲ್ಲಿರುವಂಥ ಒಂದು ಗ್ರಂಥಿ. ಸೊ ಇದಕ್ಕೆ ರೈಟ್ ಲೋಬು, ಲೆಫ್ಟ್ ಲೋಬು ಮತ್ತು ಇಸ್ತಮಸ್ ಅಂತ ಹೇಳ್ತೀವಿ, ಈ ರೀತಿ ಆಕಾರದಲ್ಲಿ ಇರುತ್ತೆ. ಸೊ ಇದು ಹಾರ್ಮೋನ್ಸ್ನ ಪ್ರೊಡ್ಯೂಸು ಮಾಡುತ್ತೆ, ಹಾರ್ಮೋನ್ಸ್ನ ರಿಲೀಸು ಮಾಡ್ತಾ ಹೋಗುತ್ತೆ. ಸೊ ಇದರಲ್ಲಿ ಏನಾದರೂ ಆಲ್ಟ್ರೇಷನ್ಗಳಾದರೆ ಕೆಲವು ಥೈರಾಯ್ಡ್ ಡಿಸಾರ್ಡರ್ಸ್ನ ನೋಡ್ತಾ ಹೋಗ್ತೀವಿ. ಸೊ ನೀವು ಹೇಳ್ದಂಗೆ ಈಗ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಸೊ ಥೈರಾಯ್ಡ್ ಸಮಸ್ಯೆ ಎಲ್ಲರಲ್ಲೂ ಕಾಣಿಸ್ಕೋತಾ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ಏಜ್, ಜೆಂಡರ್ ಅಂತ ಹೇಳ್ತಾ ಇದ್ದೀರಾ. ಸೊ ಇದ್ರ ಎಲ್ಲದ್ರ ಬಗ್ಗೆನೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಎವ್ರಿ ಇಯರ್ ಮೇ 25th ವರ್ಲ್ಡ್ ಥೈರಾಯ್ಡ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಬೇಸಿಕಲಿ ಈ ದಿನದ ಒಂದು ಇಂಪಾರ್ಟೆನ್ಸ್ ಏನು ಅಂದರೆ ಜನರಿಗೆ ಆ ಥೈರಾಯ್ಡ್ ಗ್ರಂಥಿ ಅಂದರೆ ಏನು, ಅದೆಷ್ಟು ಹೆಲ್ತಿಯಾಗಿರಬೇಕು, ಅದೆಷ್ಟು ಹೆಲ್ತಿಯಾಗಿದ್ದರೆ ದೇಹದ ಮೇಲೆ ಎಷ್ಟು ಇಂಪ್ಯಾಕ್ಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಒಂದು ಪ್ರೋಗ್ರಾಮ್ ಎವ್ರಿ ಇಯರ್ ಮೇ 25th ನಡೆಯುತ್ತೆ. ಇದರೊಟ್ಟಿಗೆ ಏನು ಅಂದರೆ ಆಲ್ರೆಡಿ ಕಾಯಿಲೆ ಬಂದಿರೋರಲ್ಲಿ ಯಾವ ರೀತಿ ಇದನ್ನು ಗುಣಪಡಿಸ್ಕೋಬೋದು, ಯಾರಲ್ಲಿ ಕಾಯಿಲೆ ಇಲ್ಲ ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಯಾರ್ಯಾರು ಇರ್ತಾರೆ ಅಂಥವ್ರು ಹೇಗೆ ಪ್ರಿವೆಂಟಿವ್ ಮೆಷರ್ಸ್ನ ತಗೋಬೇಕು, ಆ್ಯಂಡ್ ಈ ಕಾಯಿಲೆ ಇದ್ದಲ್ಲಿ ಏನೇನು ಕಾಂಪ್ಲಿಕೇಶನ್ಸ್ ಆಗಿ ಟರ್ನ್ ಆಗ್ತಾ ಹೋಗ್ಬೋದು ಇಫ್ ಇಟ್ ಇಸ್ ನಾಟ್ ಟೇಕನ್ ಕೇರ್. ಸೊ ಇದರೆಲ್ಲದ್ರ ಬಗ್ಗೆನೂ ಜನರಿಗೆ ಎಡ್ಯುಕೇಟ್ ಮಾಡುವಂಥ ಒಂದು ಪ್ರೋಗ್ರಾಮ್ನ ನಾವು ವರ್ಲ್ಡ್ ಥೈರಾಯ್ಡ್ ಡೇ ಅಂತ ಹೇಳ್ತಾ ಹೋಗ್ಬೋದು. ಸೊ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತಾ ಹೋಗ್ಬೋದು. ಓಕೆ ಡಾಕ್ಟರ್, ಇನ್ನು ಪ್ರಮುಖವಾಗಿ ಈ ಒಂದು ಥೈರಾಯ್ಡ್ ಕಾಣಿಸ್ಕೊಂಡ ನಂತರ ಅದರ ಲಕ್ಷಣಗಳು ಹೇಗಿರುತ್ತೆ, ಹೇಗೆ ಗೊತ್ತಾಗುತ್ತೆ ನಮಗೆ ಹೌದು ನನಗೂ ಕೂಡ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅನ್ನೋದು ಅಂತ? ಓಕೆ, ಥೈರಾಯ್ಡ್ ಗ್ರಂಥಿಯಿಂದ 2 ಹಾರ್ಮೋನ್ ರಿಲೀಸ್ ಆಗುತ್ತೆ, T3 T4 ಅಂತ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ರುಟೀನ್ ಸ್ಕ್ರೀನಿಂಗಲ್ಲಿ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಇನ್ಕ್ಲೂಡ್ ಆಗಿರೋದ್ರಿಂದ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ T3 T4 TSH ಅನ್ನೋ ಒಂದು ಹಾರ್ಮೋನ್ಸ್ಗಳನ್ನು ನಾವು ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ, T3 T4 ಅನ್ನೋದು ನಮ್ಮ ಥೈರಾಯ್ಡ್ ಗ್ರಂಥಿ ಉತ್ಪತ್ತಿ ಮಾಡಿದ್ರು, TSH ಅನ್ನೋದು ಉತ್ಪತ್ತಿ ಆಗೋದು ಒಂದು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ, ಒಂದು ಮೆದುಳಲ್ಲಿರುವಂಥ ಒಂದು ಗ್ಲ್ಯಾಂಡ್, ಅದು ಕೂಡ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಆಗುತ್ತೆ. ಸೊ ಆ ಗ್ಲ್ಯಾಂಡಿಂದ ರಿಲೀಸ್ ಆಗುವಂಥದ್ದು. ಸೊ ಯಾವಾಗ ಈ ಥೈರಾಯ್ಡ್ ಗ್ರಂಥಿ ರಿಲೀಸ್ ಮಾಡೋ ಹಾರ್ಮೋನ್ಗಳಲ್ಲಿ ಏರ್ಪೇರಾಗುತ್ತೋ ಅಥವಾ ಪಿಟ್ಯೂಟರಿ ಗ್ಲ್ಯಾಂಡಿಂದ ರಿಲೀಸ್ ಆಗೋ ಹಾರ್ಮೋನಲ್ಲಿ ಏರ್ಪೇರಾಗುತ್ತೋ ಸಿಂಪ್ಟಮ್ಸ್ಗಳನ್ನು ನೋಡ್ತಾ ಹೋಗ್ತೀವಿ. ಬಟ್ 20 to 30% ಆಫ್ ಕೇಸಸ್ ಮೋಸ್ಟ್ ಆಫ್ ದ ಟೈಮ್ ಅಸಿಂಪ್ಟೊಮ್ಯಾಟಿಕ್, ಅಂದರೆ ಅವರಿಗೆ ಲಕ್ಷಣಗಳೇ ಇರೋದಿಲ್ಲ. ಸೊ ಯಾವುದಾದ್ರೂ ಒಂದು ಆಕ್ಸಿಡೆಂಟಲ್ ಫೈಂಡಿಂಗ್ ಆಗಿ ಬಂದಿರೋದಾಗಲಿ ಹಾಗೆ ಗೊತ್ತಾಗುವಂಥದ್ದು. ಆ್ಯಂಡ್ ಇನ್ನೊಂದು ವೆರೈಟಿ ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಇದರಲ್ಲಿ ಮೈಲ್ಡ್ ಚೇಂಜಸ್ ಇರುವಂಥದ್ದು. ಸೊ ಇದರಲ್ಲೂ ಕೂಡ ನಿಮಗೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳೋದೇ ಇಲ್ಲ. ಆಕ್ಸಿಡೆಂಟಲ್ ಫೈಂಡಿಂಗ್, ನೀವು ಇನ್ನೂ ಬೇರೆದಕ್ಕೆ ಪರೀಕ್ಷೆ ಮಾಡಿದಾಗ ಇದರಲ್ಲಿ ಹಾರ್ಮೋನಲ್ ಲೆವೆಲ್ಸ್ ವೇರಿ ಆದಾಗ ಕಾಣಿಸ್ಕೊಳ್ಳುವಂಥ ಒಂದು ಕಂಡೀಷನ್ ಅಂತ ಹೇಳ್ತಾ ಹೋಗ್ಬೋದು. ಇನ್ನು ಗುಣಲಕ್ಷಣಗಳಿಗೆ ಬರೋದೇ ಆದರೆ ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್ ಅನ್ನೋದು 2 ಸಾಮಾನ್ಯವಾಗಿ ನೋಡುವಂಥ 2 ಕಾಯಿಲೆಗಳು, ಥೈರಾಯ್ಡ್ ಡಿಸಾರ್ಡರ್ಸ್ ಅಂತ ಹೇಳ್ಬೋದು. ಸೊ ಹೈಪೋಥೈರಾಯ್ಡಿಸಮ್ ಬಂದ್ಬಿಟ್ಟು ತುಂಬ ಕಾಮನ್ ಆಗಿ ಇರುವಂಥ ಒಂದು ಕಂಡೀಷನ್, ಹೈಪರ್ ಥೈರಾಯ್ಡಿಸಮ್ ಅಷ್ಟು ನಾಟ್ ಮೋರ್ ಕಾಮನ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಹೈಪೋಥೈರಾಯ್ಡಿಸಮ್ ಅಂದರೆ ಇದನ್ನು ನಾವು ಅಂಡರ್ ಆಕ್ಟಿವ್ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಅಂಡರ್ ಆಕ್ಟಿವ್ ಅಂದರೆ ಕೆಲಸ ಮಾಡ್ದಲೇ ಇರುವಂಥದ್ದು ಅಥವಾ ಕಡಿಮೆ ಕೆಲಸ ಮಾಡುವಂಥ ಒಂದು ಥೈರಾಯ್ಡ್ ಡಿಸಾರ್ಡರ್ನ ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ಬೋದು.
ಈ ಥೈರಾಯ್ಡ್ ಹಾರ್ಮೋನ್ ಏನಿದೆ ಅಲ್ಲ, ದೇಹದ ಎಲ್ಲ ಕ್ರಿಯೆಗಳಿಗೆ ಬೇಕಾಗ್ತಾ ಹೋಗುತ್ತೆ. ಫ್ರಮ್ ಎಲ್ಲಿಂದ ಹೇಳಬೇಕು ಅಂದರೆ, ನೀವು ಎಷ್ಟು ಮಟ್ಟಿಗೆ ಊಟ ಮಾಡಬೇಕು, ಅದು ಎಷ್ಟು ಜೀರ್ಣ ಆಗಬೇಕು, ಎಷ್ಟು ಕ್ಯಾಲರೀಸ್ ಆಗಿ ಬರ್ನ್ ಆಗ್ತಾ ಹೋಗಬೇಕು, ಆ್ಯಂಡ್ ಗಟ್ ಫಂಕ್ಷನ್ಗಾಗಲಿ, ಸ್ಕಿನ್ಗಾಗಲಿ, ಮಸಲ್ ಕಾಂಟ್ರಾಕ್ಷನ್ಗಾಗಲಿ, ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ ಮತ್ತು ಗ್ರೋತ್ಗಾಗಲಿ ಎಲ್ಲದಕ್ಕೂ ಬೇಕಾಗುವಂಥ ಈ ಹಾರ್ಮೋನ್. ಯಾವಾಗ ಈ ಹಾರ್ಮೋನು TSH ಅಥವಾ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನೋದು 5ಗಿನ್ನ ಜಾಸ್ತಿಯಾಗಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೋ ಆವಾಗ ಹೈಪೋಥೈರಾಯ್ಡಿಸಮ್ ಅಂತ ಕಂಡೀಷನ್ ನೋಡ್ತಾ ಹೋಗ್ತೀವಿ. ಸೊ ಇದು ಯಾವುದ್ರ ಮೇಲೆ ತುಂಬ ಎಫೆಕ್ಟ್ ಆಗುವಂಥದ್ದು ಅಂದರೆ ನಿಮ್ಮ ಬಾಡಿ ವೆಯ್ಟ್ ಮೇಲೆ. ಸೊ ವೆಯ್ಟ್ ಗೇನ್ ಆಗುವಂಥದ್ದಾಗಲಿ ಅಥವಾ ಕೋಲ್ಡ್ ಇಂಟಾಲರೆನ್ಸ್, ಚಳಿ ತಡೆಯೋಕೆ ಆಗೋದಿಲ್ಲ, ಅದರೊಟ್ಟಿಗೆ ಹೇರ್ ಫಾಲ್ ಆಗುವಂಥದ್ದು, ಹೇರ್ ಥಿನ್ನಿಂಗ್ ಆಗುವಂಥದ್ದು, ಆ್ಯಂಡ್ ಅನ್ಯೂಶುವಲ್ ವೀಕ್ನೆಸ್. ಇವಾಗ ನನಗೆ ಥೈರಾಯ್ಡ್ ಸಮಸ್ಯೆ ಇಲ್ಲ, ಯಾರಲ್ಲಿ ಥೈರಾಯ್ಡ್ ಸಮಸ್ಯೆ ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಯಾರಲ್ಲಿ ಇದೆ ಅಲ್ಲ, ಅವರಿಬ್ಬರು ಒಟ್ಟಿಗೆ ನಾವು ಒಂದು 100 ಮೀಟರ್ಸ್ ವಾಕ್ ಮಾಡಿದ್ರೆ ನನ್ನಲ್ಲಿ ಕ್ಯಾಲರಿ ಬರ್ನ್ ಆದಷ್ಟು ಅವರಲ್ಲಿ ಇನ್ನೂ ಕಡಿಮೆನೇ ಬರ್ನ್ ಆಗಿರುತ್ತೆ. ಯಾಕಂದರೆ ಅವರಲ್ಲಿ ಏನಾಗುತ್ತೆ, ಮೆಟಬಾಲಿಸಮ್ ಸ್ಲೋ ಡೌನ್ ಆಗಿರುತ್ತೆ. ಹಾಗೆಯೇ ಎಷ್ಟೇ ವರ್ಕೌಟ್ ಮಾಡಿದ್ರೂ ಕೂಡ ಸ್ವೆಟ್ ಆಗದಲ್ಲೇ ಇರುವಂಥದ್ದು, ಕಾನ್ಸ್ಟಿಪೇಟೆಡ್ ಆಗಿರುವಂಥದ್ದು, ಆ್ಯಂಡ್ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್, ಹೆಣ್ಮಕ್ಳಲ್ಲಿ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ನ ನೋಡ್ತಾ ಹೋಗ್ಬೋದು. ಅಂದರೆ ಮುಟ್ಟು ಜಸ್ಟ್ 1 ಡೇ ಫ್ಲೋ ಆಗುವಂಥದ್ದು, ಅಥವಾ ಸ್ಕ್ಯಾಂಟಿಯಾಗಿ ಆಗುವಂಥದ್ದು, ಅಥವಾ ಮಿಸ್ಡ್ ಪೀರಿಯಡ್ಸ್, ಈ ತಿಂಗಳಾಗಿದೆ ಮುಂದಿನ ತಿಂಗಳಾಗಿಲ್ಲ, ಇದ್ಯಾವಾಗಲೂ ಆಗುವಂಥದ್ದು, ಈ ರೀತಿ ಚೇಂಜಸ್ನ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಹೈಪೋಥೈರಾಯ್ಡಿಸಮ್ ಪೇಷಂಟ್ಸಲ್ಲಿ ಡಿಪ್ರೆಷನ್ ಮತ್ತು ಆಂಗ್ಸೈಟಿ ಸಿಂಪ್ಟಮ್ಸ್ನು ಕೂಡ ನಾವು ನೋಡಿರೋದುಂಟು. ಆ್ಯಂಡ್ ಮೂಡ್ ಚೇಂಜಸ್ ಅಂತೂ ತುಂಬ ಮಾರ್ಕ್ಟಾಗಿ ನಾವು ಈ ಪೇಷಂಟ್ಸ್ಗಳಲ್ಲಿ ನೋಡ್ತಾ ಹೋಗ್ಬೋದು. ಡಾಕ್ಟರ್, ಈಗ ಥೈರಾಯ್ಡ್ ಪ್ರಾಬ್ಲಮ್ ಬಂದಿದ ತಕ್ಷಣ ನೀವು ಹೇಳ್ತಾ ಇದ್ರಿ ಮೇಜರ್ ಆಗಿ ವೆಯ್ಟ್ ಗೇನ್ ಆಗ್ತಾರೆ ಅಂತ. ಸೊ ಈ ಫಂಕ್ಷನ್ ಹೆಂಗಾಗುತ್ತೆ ನಮ್ಮ ಬಾಡಿಲಿ ಅಂತ? ಓಕೆ, ಏನಾಗುತ್ತೆ ಅಂದರೆ ಈ ಥೈರಾಯ್ಡ್ ಹಾರ್ಮೋನ್ ಏನು ಬರುತ್ತಲ್ಲ, ಇದು ನಮ್ಮ ಮೆಟಬಾಲಿಸಮ್ಗೆ ಎಫೆಕ್ಟ್ ಆಗುವಂಥದ್ದು. ಸೊ ನಾವೇನು ಆಹಾರ ಕನ್ಸ್ಯೂಮ್ ಮಾಡ್ತೀವೋ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗೋದಕ್ಕೂ ಕೂಡ ಈ ಹಾರ್ಮೋನ್ ಬೇಕಾಗುತ್ತೆ. ಸೊ ಅದನ್ನು ಬ್ರೇಕ್ ಡೌನೇ ಆಗ್ತಾ ಇಲ್ಲ, ಅದು ಕೊಲೆಸ್ಟ್ರಾಲ್ ಆಗಿ ಡೆಪಾಸಿಟ್ ಆಗ್ತಾ ಹೋದಾಗ ಒಬೇಸಿಟಿ ಆಗುವಂಥದ್ದು ಮತ್ತು ತೂಕ ಜಾಸ್ತಿ ಆಗುವಂಥದ್ದು. ಕೆಲವರಲ್ಲಿ ಒಂದು ಕಲ್ಪನೆ ಇದೆ, ಅಂದರೆ ಒಬೇಸಿಟಿ ಇರೋದ್ರಿಂದ ನಂಗೆ ಥೈರಾಯ್ಡ್ ಡಿಸಾರ್ಡರ್ ಬರ್ತಾ ಇದೆನಾ, ಅಥವಾ ಥೈರಾಯ್ಡ್ ಡಿಸಾರ್ಡರ್ ಇದೆಯಿಂದ ಒಬೇಸಿಟಿ ಬರ್ತಾ ಇದೆನಾ ಅಂದರೆ ಯಾವುದರಿಂದ ಯಾವುದಾದ್ರೂ ಬರ್ಬೋದು. ಬಟ್ ಏನಾಗುತ್ತೆ ಅಂದರೆ ಇದು ಎಂಟೈರ್ಲಿ ಮೆಟಬಾಲಿಸಮ್ನ ಎಫೆಕ್ಟ್ ಮಾಡುವಂಥ ಒಂದು ಡಿಸಾರ್ಡರ್ ಅಂತ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ಎಲ್ಲಿಂದ ಕರೆ ಮಾಡಿದ್ದೀರಾ? ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಮಾ. ನಮಸ್ತೆ ಮೇಡಮ್. ಹೇಳಿಮ್ಮ, ಏನು ಸಮಸ್ಯೆ? ನಮಗೆ ಥೈರಾಯ್ಡ್ ಇತ್ತು ಮೇಡಮ್. ಅಲ್ಲಿ ಮಾತಾಡಿ ಬೇಗ ಬೇಗ. ಮೇಡಮ್, ನನಗೆ ಥೈರಾಯ್ಡ್ 8 ಪ್ರೆಗ್ನೆನ್ಸಿ ಬಂತು. ಓಕೆ, ಅದು ಒಂದು 5-6 ತಿಂಗಳು ಮಾತ್ರ ನುಂಗಿಲ್ಲ ಮೇಡಮ್. ಪ್ರೆಗ್ನೆಂಟ್ ಆಗ ನುಂಗಿದೆ. ಆಮೇಲೆ ಥೈರಾಯ್ಡ್ ಇತ್ತು ಅಂತ ಹೇಳಿ ಡಾಕ್ಟರ್ ಹೇಳಿದ್ರಲ್ಲ, ಹಂಗಾಗಿ ಇದು ಮಾತ್ರೆ ನುಂಗ್ತಾ ಇದ್ದೆ. ಅವಾಗ ಬಿಟ್ಟೆ, ದಪ್ಪ ಎಲ್ಲ ಮಗು ಇದಾಗುತ್ತೆ ಅಂತ ಹೇಳಿ ಮಾತ್ರೆ ಬಿಟ್ಟೆ ಮೇಡಮ್. ಅಂತ ನುಂಗ್ತಾ ಇದ್ದೆ. ಆಮೇಲೆ ಅದು ದಪ್ಪ ಆಗಕ್ಕೆ ಬಿಟ್ಮೇಲೆ ದಪ್ಪ ಆಗ್ಬಿಟ್ಟೆ ಮೇಡಮ್. ಇದ್ ಮಾಡಿ ಮತ್ತೆ ಡಾಕ್ಟ್ರು ಇದು ಮಾಡ್ಕೊಂಡು ಮತ್ತೆ ನುಂಗಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದ್ ಸ್ವಲ್ಪ ಗಂಟ್ಲು ಎಲ್ಲ ಮೊಯ್ತಿತ್ತು ಮೇಡಮ್. ಓಕೆ, ಪ್ರೆಗ್ನೆನ್ಸಿ ಅಥವಾ ಜೆಸ್ಟೇಷನಲ್ ಟೈಮಲ್ಲಿ ಏನು ಬರುತ್ತಲ್ಲ, ಇದು ಥೈರಾಯ್ಡ್ ಡಿಸಾರ್ಡರು. ಸೊ ಇದು ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ನೋಡ್ಕೋಬೇಕಾಗತ್ತೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲದೂ ಯಥೇಚ್ಛವಾಗಿ ಪ್ರೊಡ್ಯೂಸ್ ಆಗಬೇಕಾಗುತ್ತೆ, ಬಿಕಾಸ್ ಇಟ್ಸ್ ಅಪ್ಲೈಸ್ ಟು ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ವಾ. ಹಾಗಾಗಿ ಸೊ TSH ಅನ್ನೋದು 2.5ಗೆ ಲಿಮಿಟ್ ಮಾಡಿಕೊಂಡು ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡಬೇಕಾಗಿ ಬರುತ್ತೆ. ಆ್ಯಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಥೈರಾಯ್ಡ್ ಸಮಸ್ಯೆ ಬಂದಿದ್ದೇ ಆದಲ್ಲಿ ರಿಕರೆಂಟ್ ಮಿಸ್ಕ್ಯಾರೇಜಸ್ನ ನೋಡ್ತಾ ಹೋಗ್ಬೋದು. ಅಂದರೆ ಪದೇ ಪದೇ ಮಿಸ್ಕ್ಯಾರೇಜಸ್ ಆಗುವಂಥದ್ದಾಗಲಿ, ಅಥವಾ ಲೋ ಬರ್ತ್ ವೆಯ್ಟ್ ಬೇಬಿ ಅಂತ ಹೇಳ್ತೀವಿ. ಅಂದರೆ ತೂಕ ಸುಮಾರು 1.5 to 2.5 ಕಿಲೋಸ್ ನಾರ್ಮಲ್ ಆಗಿ ಒಂದು ಮಗುಗೆ ಇರಬೇಕಾಗಿರೋದು. ಸೊ ಈ ತೂಕದಲ್ಲಿ ಏನಾದರೂ ಕಡಿಮೆ ಆಗುವಂಥದ್ದು, ಆ್ಯಂಡ್ ಪ್ರೀಟರ್ಮ್ ಲೇಬರ್ ಅಂತ ಹೇಳ್ಬೋದು, ಅಂದರೆ 9 ತಿಂಗಳು ಮುಂಚೆನೇ ಹೆರಿಗೆ ಆಗುವಂಥದ್ದು, ಈ ರೀತಿ ಕಾಂಪ್ಲಿಕೇಶನ್ಸ್ನ ನೋಡ್ತಾ ಹೋಗ್ಬೋದು. ಆ್ಯಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಸಮಸ್ಯೆ ಬಂದಿದ್ದೆ ಆದಲ್ಲಿ ಆ ಮಗುವಿಗೆ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತಾ ಹೋಗ್ಬೋದು. ಲೇಟರ್ ಲೈಫಲ್ಲಿ ಆ ಮಗು ಕೂಡ ಥೈರಾಯ್ಡ್ ಡಿಸಾರ್ಡರ್ಸ್ನ
ಬರೋ ಅಂಥ ಚಾನ್ಸಸ್ಗಳು ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಯಾವುದೇ ಗೈಡೆನ್ಸ್ ಇಲ್ದರೆ ಸಡನ್ನಾಗಿ ಮೆಡಿಸಿನ್ ಸ್ಟಾರ್ಟ್ ಮಾಡೋದು, ಸಡನ್ನಾಗಿ ಸ್ಟಾಪ್ ಮಾಡೋದು, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಥೈರಾಯ್ಡ್ ಫಂಕ್ಷನಲ್ಲಿ ಅಬ್ನಾರ್ಮಾಲಿಟಿ ಆಗಿ ಅದು ಮಗುವಿನ ಬೆಳವಣಿಗೆ ಮೇಲೆ ತುಂಬಾ ಹಾನಿಕಾರಕವಾಗಿ ಕೆಲಸ ಮಾಡುವಂಥದ್ದು ಅಂತ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಇದರ ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳೋದಾದರೆ, ಅಂದರೆ ಈಗ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ರೂ ಕೂಡ ಸಾಕಷ್ಟು ಮಂದಿ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇದರ ಕಾಂಪ್ಲಿಕೇಶನ್ ಮುಂದೆ ಏನೆಲ್ಲ ಎದುರಿಸಬೇಕಾಗುತ್ತೆ ಅಂತ. ಓಕೆ, ಸ್ಪೆಷಲಿ ಹೈಪೋಥೈರಾಯ್ಡಿಸಮ್ಗೆ ಹೇಳೋದೇ ಆದರೆ, ಇನಿಷಿಯಲಿ ಡಯಾಗ್ನೋಸ್ ಆದಾಗ ಇದು ಲೈಫ್ ಥ್ರೆಟ್ನಿಂಗ್ ಆಗ್ದಲೇ ಇದ್ದರೂ ಕೂಡ ಲಾಂಗ್ ಟರ್ಮಲ್ಲಿ ವೆನ್ ಇಟ್ ಈಸ್ ನಾಟ್ ಟೇಕನ್ ಕೇರ್ ಆರ್ ನಾಟ್ ಬೀನ್ ಟ್ರೀಟೆಡ್ ಪ್ರಾಪರ್ಲಿ ಅಂದಾಗ ಲೈಫ್ ಥ್ರೆಟ್ನಿಂಗ್ ಆಗುವಂಥ ಕಂಡೀಷನ್ಸ್ಗಳು ಬರ್ತಾ ಹೋಗುತ್ತೆ. ಆ್ಯಸ್ ಐ ಸೈಡ್ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ, ಒಬೆಸಿಟಿ ಜಾಸ್ತಿ ಆಗುವಂಥದ್ದು, ಹಾರ್ಟ್ ರಿಲೇಟೆಡ್ ಇಶ್ಯೂಸ್, ಕಾರ್ಡಿಯಾಕ್ ಇಶ್ಯೂಸ್ ಆಗುವಂಥದ್ದು, ಆ್ಯಂಡ್ ಕೆಲವು ಕಂಡೀಷನಲ್ಲಿ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿರೋದು ಕೂಡ ಪೇಷಂಟ್ಸ್ನ ನೋಡಿದ್ದೀವಿ. ಯಾವುದೇ ಕಂಡೀಷನ್ ಆಗಿರಲಿ, ಸೊ ಬೇಗ ನೀವು ಡಯಾಗ್ನೋಸ್ ಮಾಡಿದಷ್ಟು ಬೆಟರ್ ಪ್ರೋಗ್ನೋಸಿಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಒಂದು ಥೈರಾಯ್ಡ್ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಸೊ ಟ್ರೀಟ್ಮೆಂಟ್ ಬಗ್ಗೆ ಹೇಳಿ. ಓಕೆ, ಸೊ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ, ಹೋಮಿಯೋ ಕೇರಲ್ಲಿ ನಾವು ಕೊಡುವಂಥ ಮೆಡಿಕೇಷನ್ಸ್ ಬಂದುಬಿಟ್ಟು ಕಸ್ಟಮೈಸ್ಡ್ ಮೆಡಿಕೇಷನ್ಸ್ ಅಂತ. ಸೊ ಕಸ್ಟಮೈಸ್ಡ್ ಮೆಡಿಸಿನ್ಸ್ ಅಂದರೆ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ. ಸೊ ಎಲ್ಲರ ದೇಹ ಪ್ರಕೃತಿ ಒಂದೇ ರೀತಿ ಇರೋದಿಲ್ಲ, ಒಬ್ಬೊಬ್ರದ್ದು ಬಾಡಿ ಕಾನ್ಸ್ಟಿಟ್ಯೂಷನ್ ಒಂದೊಂದು ರೀತಿ ಇರುತ್ತೆ. ಸೊ ಕೆಲವರಲ್ಲಿ ಕಾಸಿಟಿವ್ ಫ್ಯಾಕ್ಟರ್ ಅಯೋಡಿನ್ ಡಿಫಿಷಿಯನ್ಸಿಂದ ಬಂದಿದ್ರೆ, ಕೆಲವರಲ್ಲಿ ಸ್ಟ್ರೆಸ್ ಫ್ಯಾಕ್ಟರಿಂದ ಬಂದಿರ್ಬೋದು, ಕೆಲವರಲ್ಲಿ ಪ್ರೆಗ್ನೆನ್ಸಿಯಿಂದ ಬಂದಿರ್ಬೋದು, ಆ್ಯಂಡ್ ಕೆಲವರಲ್ಲಿ ಆಟೋ ಇಮ್ಯೂನ್ ಬ್ಯಾಕ್ಗ್ರೌಂಡ್ ಇರಲಿ ಅಥವಾ ಗ್ರೇವ್ಸ್ ಡಿಸೀಸ್ ಇರಲಿ, ಇದರಿಂದ ಬಂದಿರುವಂಥದ್ದಾಗುತ್ತೆ. ಸೊ ಯಾವ ಪಾಸಿಟಿವ್ ಫ್ಯಾಕ್ಟರಿಂದ ಬಂದಿದೆ ಅಂತ ಅನಲೈಸ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಏನಾಗುತ್ತೆ, ಸೊ ಒಂದು ಮಿತ್ ಇದೆ, ಥೈರಾಯ್ಡ್ ಸಮಸ್ಯೆ ಬಂದ್ಬಿಟ್ರೆ ಲೈಫ್ ಲಾಂಗ್ ಮೆಡಿಕೇಶನ್ಸ್ ತಗೋಬೇಕು, ಇದು ಯಾವುದು ಇರ್ರಿವರ್ಸಿಬಲ್, ವಾಸಿ ಮಾಡೋಕ್ಕಾಗಲ್ಲ ಅಂತ. ಸೊ ಥೈರಾಯ್ಡ್ ಡಿಸಾರ್ಡರ್ಸ್ ಬಂದ್ಬಿಟ್ಟು ದೇ ಆರ್ ಕ್ಯೂರಬಲ್ ಕಂಡೀಷನ್ಸ್ ಅಂತ ಹೇಳ್ಬೋದು, ರಿವರ್ಸ್ ಮಾಡುವಂಥ ಕಂಡೀಷನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಯಾವ ಕಾರಣದಿಂದ ಬಂದಿದೆ ಅಂತ ನಾವು ತಿಳ್ಕೊಂಡು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡೋದ್ರಿಂದ ಈ ಕಂಡೀಷನ್ನ ರಿವರ್ಸ್ ಮಾಡ್ಬೋದು, ಆ್ಯಂಡ್ ಲೈಫ್ ಲಾಂಗ್ ಮೆಡಿಕೇಶನ್ಸ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಪ್ರೊವೈಡೆಡ್ ಆ ಪೇಷಂಟು ಏಜ್ ಎಷ್ಟಿದೆ, ಎಷ್ಟು ವರ್ಷದಿಂದ ಈ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ, ಅಸೋಸಿಯೇಟೆಡ್ ಕಾಂಪ್ಲಿಕೇಶನ್ಸ್ ಏನಾದರೂ ಇದೆನಾ, ಆ್ಯಂಡ್ ನಮ್ಮಲ್ಲಿ ಬಂದಾಗ ಅವರಿಗೆ ಬೇರೆ ಯಾವುದಾದ್ರು ಸಮಸ್ಯೆಗಳಿದೆನಾ ಅಂತ ನೋಡಿಬಿಟ್ಟು ತಗೊಳ್ಳೋ ಮಾತ್ರೆನೂ ಕೂಡ ಟೇಪರ್ ಡೌನ್, ಕನ್ವೆನ್ಷನಲ್ ಥೆರಪಿ ಮೆಡಿಸಿನ್ಸ್ ಏನಿರುತ್ತಲ್ಲ ಅದನ್ನು ಟೇಪರ್ ಡೌನ್ ಮಾಡಿಕೊಂಡು ನಮ್ಮ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಲೈಫ್ ಲಾಂಗ್ ಮೆಡಿಕೇಶನ್ಸ್ ವಿತೌಟ್ ಸೈಡ್ ಎಫೆಕ್ಟ್ಸ್ ಇಲ್ದಲೇ ಇರೋಂಥ ನೀವು ತಗೊಳ್ಬೋದು. ಓಕೆ ಡಾಕ್ಟರ್, ಈಗ ಕಾಲರ್ ಒಬ್ಬರು ಕೂಡ ಹೇಳ್ತಾ ಇದ್ರು ಅವರಿಗೆ 6 ಮಂತ್ಸ್ ಇರೋವಾಗ ಥೈರಾಯ್ಡ್ ಇದೆ ಅಂತ ಗೊತ್ತಾಯಿತು ಅಂತ. ಸೊ ಮುಂಚೆನೇ ಚೆಕ್ ಮಾಡಿರ್ತಾರೆ, ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಇರೋದಿಲ್ಲ, ಅದಾದಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಸಮಸ್ಯೆ ಬರುತ್ತೆ, ಅದೇನಾದರೂ ಮಗುವಿಗೂ ಎಫೆಕ್ಟ್ ಆಗಬಹುದಾ ಅಂತ? ಖಂಡಿತವಾಗಿಯೂ ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದಿದೆ ಅಂದರೆ ಈಗ ಹೇಳ್ದಂಗೆ ಬಾಡಿಯಲ್ಲಿ ಯಥೇಚ್ಛವಾಗಿ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಅದು ಫಿಸಿಯಾಲಜಿಕಲ್ ಚೇಂಜಸ್. ಅದಾದಾಗ ನಾವು ಅದನ್ನು ಥೈರಾಯ್ಡ್ ಸಮಸ್ಯೆ ಅಂತಲೇ ನಾವು ಕನ್ಸಿಡರ್ ಮಾಡೋದಲ್ಲ. ಸೊ ಒಂದು ಲಿಮಿಟ್ ಸೆಟ್ ಮಾಡ್ಕೋಬೇಕಾಗತ್ತೆ. ನಾರ್ಮಲ್ ವಿತೌಟ್ ನಾನ್ ಪ್ರೆಗ್ನೆಂಟ್ ವಿಮೆನ್ಗೆ TSH ಮೋರ್ ದ್ಯಾನ್ 5 ಈಸ್ ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ. ಥೈರಾಯ್ಡ್ ಇದು TSH ಅನ್ನೋದು 2.5ಗಿನ್ನ ಜಾಸ್ತಿ ಇದ್ದರೆ ಪ್ರೆಗ್ನೆನ್ಸಿಯಲ್ಲಿ ಅದನ್ನು ಕೂಡ ನಾವು ಹೈಪೋಥೈರಾಯ್ಡ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಇಂಥ ಟೈಮಲ್ಲಿ ಮಿಸ್ಕ್ಯಾರೇಜಸ್ ಆಗುವಂಥದ್ದು ಚಾನ್ಸಸ್ ಜಾಸ್ತಿ, ಆ್ಯಂಡ್ ಡೆವಲಪ್ಮೆಂಟ್ ಮತ್ತು ಗ್ರೋತ್ಗೆ ಈ ಥೈರಾಯ್ಡ್ ಹಾರ್ಮೋನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಏನಾದರೂ ಮಿಸ್ಕ್ಯಾರೇಜಿಂದ ಕೂಡ ಸರ್ವೈವ್ ಆಗಿ ಮಗು ಆದರೂ ಕೂಡ ಮಗುವಿನ ಬೆಳವಣಿಗೆಯಲ್ಲಿ ತೊಂದರೆಗಳಾಗುವಂಥದ್ದು ಅಥವಾ ಪ್ರೀಟರ್ಮ್ ಲೇಬರ್ ಆಗುವಂಥದ್ದು ಕೂಡ ನೀವು ನೋಡ್ತಾ ಹೋಗ್ಬೋದು. ಥೈರಾಯ್ಡ್ ಡಿಸಾರ್ಡರ್ ನೀಡ್ ನಾಟ್ ಬಿ ದ ಕಾಸ್ ಫಾರ್ ಇನ್ಫರ್ಟಿಲಿಟಿ. ಥೈರಾಯ್ಡ್ ಸಮಸ್ಯೆ ಇದೆ ಅಂದ ತಕ್ಷಣ ಕನ್ಸೀವ್ ಆಗೋದ್ರಲ್ಲಿ ಸಮಸ್ಯೆ ಆಗಬೇಕು ಅನ್ನೋದೇನೂ ಇಲ್ಲ. ಕನ್ಸೀವ್ ಆದರೂ ಕೂಡ ಈ ರೀತಿ ಮಿಸ್ಕ್ಯಾರೇಜಸ್ನ ನೀವು ನೋಡ್ತಾ ಹೋಗ್ಬೋದು. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ಸ್ವಲ್ಪ ಜೋರಾಗಿ ಮಾತಾಡಿ. ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಳಗಾವಿ. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ. ಮೇಡಮ್, ಇವಾಗ ಥೈರಾಯ್ಡ್ ಹಿಂಗೆ ಬಂದಿರ್ತೈತಲ್ಲ, ಅದು ಪ್ರೆಗ್ನೆನ್ಸಿ ಆಗಕ್ಕೆ ಎಷ್ಟು ಎಫೆಕ್ಟ್ ಮಾಡ್ತೈತಿ ಅಂತ? ಹಾಂ,
ಈ ಸೆಷನಲ್ಲೇ ಹೇಳ್ತಾ ಇದ್ದೆ, ಪ್ರೆಗ್ನೆನ್ಸಿಯಲ್ಲಿ ಥೈರಾಯ್ಡ್ ಡಿಸಾರ್ಡರ್ ಏನಾದರೂ ಬಂದರೆ ಅದು ಮಗುವಿನ ಬೆಳವಣಿಗೆ ಮೇಲೆ ತುಂಬಾ ಹಾನಿಕಾರಕ ಅಂತ ಹೇಳ್ಬೋದು. ಹಾಗಂತ ಅದನ್ನು ಭಯದಲ್ಲೇ ನೀವು ಇದು ಮಾಡ್ಬೇಕು ಅನ್ನೋದೇನಿಲ್ಲ. ಅದಕ್ಕೆ ಮೆಡಿಕೇಷನ್ಸ್ ಇದೆ, ಅದನ್ನು ಕಂಟ್ರೋಲಲ್ಲಿ ತೊಗೊಂಡು ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಬಟ್ ರೆಗ್ಯುಲರ್ ಸ್ಕ್ರೀನಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು. ಈ ಟೈಮಲ್ಲಿ ಸ್ವಲ್ಪ ಅಯೋಡೈಸ್ಡ್ ಸಾಲ್ಟನ್ನ ಕನ್ಸ್ಯೂಮ್ ಮಾಡಬೇಕಾಗಿ ಬರುತ್ತೆ. ಸೆಲೆನಿಯಮ್ ರಿಚ್ ಫುಡ್ನ ತಗೊಳ್ಳಿ, ಸ್ಟ್ರೆಸ್ ಫ್ರೀ ಆಗಿರಿ, ರೆಗ್ಯುಲರ್ ವರ್ಕೌಟ್ಸ್ ಮಾಡಿ. ಇದರಿಂದ ಏನಾಗುತ್ತೆ, ಇವಾಗ ಬಂದಿರುವಂಥ ಸಮಸ್ಯೆನೂ ನೀವು ಕಡಿಮೆ ಮಾಡ್ಕೋಬೋದು. ಆ್ಯಂಡ್ ಲೇಟ್ರ್ ಆನ್ ಇದು ಕಂಟಿನ್ಯೂ ಆಗದಲ್ಲೇ ಇರುವಂಥ ಕೂಡ ನೀವು ನೋಡ್ಕೋತಾ ಹೋಗ್ಬೋದು. ಕೆಲವೊಂದು ಸಲ ಏನಾಗುತ್ತೆ, ಜೆಸ್ಟೇಷನಲ್ ಟೈಮಲ್ಲಿ ಏನು ಬಂದಿರುತ್ತಲ್ಲ, ಈ ಕಾಯಿಲೆಗಳೆಲ್ಲ ಒನ್ಸ್ ಪ್ರೆಗ್ನೆನ್ಸಿ ಆದಮೇಲೆ ಅದು ರಿವರ್ಟ್ ಬ್ಯಾಕ್ ಟು ನಾರ್ಮಲ್ ಆಗಿಬಿಡುತ್ತೆ. ಬಟ್ ಮೋಸ್ಟ್ ಆಫ್ ದ ಕಂಡೀಷನ್ಸಲ್ಲಿ ಕಂಟಿನ್ಯೂ ಆಗುವಂಥದ್ದು. ಸೊ ಆ ಟೈಮಲ್ಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರು ಹೇಗೆ ಟೇಕ್ ಕೇರ್ ಮಾಡಿರ್ತಾರೆ ಅನ್ನೋದು ಫರ್ದರ್ ಪ್ರೋಗ್ನೋಸಿಸ್ನ ಡಿಸೈಡ್ ಮಾಡ್ತಾ ಹೋಗ್ಬೋದು. ಎಸ್, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ. ಹಾಗೆ ಹೈಪರ್ ಥೈರಾಯ್ಡ್ ಬಗ್ಗೆ ಮಾತನಾಡೋಣ. ಸೊ ಇದು ಹೆಚ್ಚಾಗಿ ಯಾರಲ್ಲಿ ಕಂಡು ಬರುತ್ತೆ, ಹಾಗೆ ಯಾವ್ಯಾವ ಏಜಿನವರಿಗೆ ಯಾವ್ಯಾವ ಥೈರಾಯ್ಡ್ ಕಾಣಿಸುತ್ತೆ ಅಂತ? ಓಕೆ, ಹೈಪರ್ ಥೈರಾಯ್ಡಿಸಮ್ ಬಂದ್ಬಿಟ್ಟು ಕಾಂಟ್ರಾಸ್ಟ್ ಆಫ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ಬೋದು. ಸೊ ಅಂಡರ್ ಆ್ಯಕ್ಟಿವ್ ಥೈರಾಯ್ಡ್ ಗ್ಲ್ಯಾಂಡನ್ನು ನಾವು ಹೈಪೋಥೈರಾಯ್ಡ್ ಅಂದರೆ, ಓವರ್ ಆ್ಯಕ್ಟಿವ್ ಥೈರಾಯ್ಡ್ ಗ್ಲ್ಯಾಂಡನ್ನು ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಎಲ್ಲಿ ಮೆಟಬಾಲಿಸಮ್ ಯಥೇಚ್ಛವಾಗಿ ಆಗ್ತಾ ಹೋಗುತ್ತೋ ನಿಮ್ಮ ದೇಹದಲ್ಲಿ ಬಾಡಿಲಿ ಫಂಕ್ಷನ್ಸ್ ಕೂಡ ಅಷ್ಟೇ ಫಾಸ್ಟಾಗಿ ಆಗ್ತಾ ಹೋಗುವಂಥದ್ದು. ಸೊ ಹೀಗಾಗಿ ಇಲ್ಲಿ ಏನಾಗುತ್ತೆ, ವೆಯ್ಟ್ ಲಾಸ್ ಆಗುವಂಥದ್ದು. ಆ್ಯಂಡ್ ಇದರೊಟ್ಟಿಗೆ ಏನಾಗುತ್ತೆ, ಹೀಟ್ ಇಂಟಾಲರೆನ್ಸ್. ನೀವು ಜಾಸ್ತಿ ವರ್ಕೌಟ್ ಮಾಡಿದಾಗ ಬಿಸಿ ಆಗುವಂಥದ್ದು ಕಾಮನ್ನು, ಸೆಕೆ ಆಗುವಂಥದ್ದು ಕಾಮನ್. ಸೊ ಈ ಪೇಷಂಟ್ಸಲ್ಲಿ ಎಕ್ಸೆಸಿವ್ ಸ್ವೆಟ್ಟಿಂಗ್ ನೋಡ್ತೀರಾ, ಏನೂ ಮಾಡ್ದಲೇ ಇದ್ದರೂ ಕೂಡ ಎಕ್ಸೆಸಿವ್ ಸ್ವೆಟ್ಟಿಂಗ್ ನೋಡುವಂಥದ್ದು, ವೆಯ್ಟ್ ಲಾಸ್ ನೋಡುವಂಥದ್ದು. ಆ್ಯಂಡ್ ಫೀಮೇಲ್ಸಲ್ಲಿ ನೋಡೋದಾದರೆ ಮೆನ್ಸಸ್ ಬಂದ್ಬಿಟ್ಟು ಹೆವಿ ಫ್ಲೋ ಇರುವಂಥದ್ದು, ಮೋರ್ ದ್ಯಾನ್ 7 days ಆಗಿರುವಂಥದ್ದು, ಆ್ಯಂಡ್ ಕ್ಲಾಟ್ಸ್ ಇರುವಂಥದ್ದು. ಆ್ಯಂಡ್ ಇದರೊಟ್ಟಿಗೆ ಏನಂದರೆ ಹಾರ್ಟ್ ರೇಟ್ ಅಥವಾ ಎದೆ ಬಡಿತ ಜೋರಾಗಿರುವಂಥದ್ದು, ಆ್ಯಂಡ್ ಕೈಕಾಲು ನಡುಗುವಂಥದ್ದು, ಶೇಕಿಂಗ್ ಅಥವಾ ಟ್ರೆಮರ್ಸ್ ಅಂತ ಏನು ಹೇಳ್ತೀವಲ್ಲ ಅದಾಗುವಂಥದ್ದು, ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುವಂಥದ್ದು. ಆ್ಯಂಡ್ ಇಫ್ ಇಟ್ ಇಸ್ ನಾಟ್ ಟೇಕನ್ ಕೇರ್ ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಆದಾಗ ಇದು ಗಾಯ್ಟರ್ ಆಗಿ ಕೂಡ ಟರ್ನ್ ಆಗಿರುವಂಥದ್ದು ಇದೆ. ಕಂಪೇರ್ ಟು ಹೈಪೋ ನೋಡಿದ್ರೆ, ಹೈಪರ್ ಥೈರಾಯ್ಡಿಸಮ್ ಅಂತ ಏನು ಹೇಳ್ತೀವಲ್ಲ, ಇದು ಸ್ವಲ್ಪ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ರೂರಲ್ ಸೈಡಲ್ಲಿ ನೀವು ನೋಡಿರ್ತೀರ, ಕೆಲವು ಮಕ್ಕಳಲ್ಲಿ ಏನಾಗುತ್ತೆ, ಕಣ್ಗುಡ್ಡೆ ಆಚೆ ಬಂದಿರುತ್ತೆ. ಸೊ ಊರ ಕಡೆ ಎಲ್ಲ ಏನು ಬಿಲೀಫ್ ಅಂದರೆ, ಇವ್ರಿಗೇನೋ ದೆವ್ವ ಮೆಟ್ಕೊಂಡಿದೆ ಅದಕ್ಕೆ ಹಿಂಗೆ ಆಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಇದೊಂದು ಲೈಫ್ ಥ್ರೆಟ್ನಿಂಗ್ ಕಂಡೀಷನ್. ಆ್ಯಸ್ ಅ ಸೀಕ್ವೆಲ್ ಆಫ್ ಹೈಪರ್ ಥೈರಾಯ್ಡಿಸಮ್ ಏನಾಗುತ್ತೆ, ಮಿಕ್ಸೆಡಿಮಾ ಕೋಮಾ ಅಂತ ಹೇಳ್ತೀವಿ. ಸೊ ಅಂಥದ್ರಲ್ಲಿ ಏನಾಗುತ್ತೆ, ಗುಡ್ಡೆ ಹೊರಗಡೆ ಬರುವಂಥದ್ದು, ಆ್ಯಂಡ್ ಕೆಚೆಕ್ ಸಿಕ್ಕಂದರೆ ತುಂಬ ಲೀನ್ ಆ್ಯಂಡ್ ಥಿನ್ ಆಗಿರುವಂಥದ್ದು. ಸೊ ಇದೆಲ್ಲ ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಇನ್ನು ಏಜ್ ಗ್ರೂಪಲ್ಲಿ ನೋಡೋದಾದರೆ, ಯಾವ ಏಜ್ ಗ್ರೂಪಲ್ಲಿ ಯಾವ ಥೈರಾಯ್ಡ್ ಡಿಸಾರ್ಡರ್ಸ್ ಕಾಮನ್ ಅನ್ನೋದಾದರೆ, ಹೈಪೋಥೈರಾಯ್ಡಿಸಮ್ ಅನ್ನೋ ಇದು ಲೇಟ್ 60s ಅಲ್ಲಿ, ಸ್ಪೆಷಲಿ ಫೀಮೇಲ್ ಹೂ ಹ್ಯಾವ್ ಅಟೇನ್ಡ್ ಮೆನೋಪಾಸ್ ಅಂತ ಏನು ಹೇಳ್ತಿರಲ್ಲ, ಅವರಲ್ಲಿ ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಹೋಗ್ತೀವಿ. ಹೈಪರ್ ಥೈರಾಯ್ಡಿಸಮ್ ಅನ್ನುವಂಥದ್ದು ಬಂದ್ಬಿಟ್ಟು ಇನ್ ದ ಮಿಡಲ್ ಏಜ್ 30 to 40 years ಅಲ್ಲಿ ಹೇಳ್ತಾ ಹೋಗ್ಬೋದು. ಸೊ ಜೆಂಡರಲ್ಲಿ ನೋಡೋದಾದರೆ, ಗಂಡು ಮಕ್ಕಳು ಹೆಣ್ಮಕ್ಳು ಅಲ್ಲಿ ನೋಡೋದಾದರೆ, ಫೀಮೇಲ್ಸ್ ಆರ್ 2-fold ಇನ್ ಅ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತಾ ಹೋಗ್ತೀವಿ. ಈ ಹೆಣ್ಮಕ್ಳಲ್ಲಿ ಇದು ಜಾಸ್ತಿನೇ ಕಾಣಿಸ್ಕೊತಾ ಹೋಗುವಂಥದ್ದು. ಸೊ ಹಾಗಂದರೆ ಮಕ್ಕಳಲ್ಲಿ ಬರಬಾರ್ದಾ, ಮಕ್ಕಳಲ್ಲಿ ಕೂಡ ಬರುವಂಥ ಚಾನ್ಸಸ್ ಇದೆ. ಆ್ಯಸ್ ಐ ಸೆಡ್, ಯಾವ ತಾಯಿಗೆ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಥೈರಾಯ್ಡ್ ಸಮಸ್ಯೆ ಇದ್ದಲ್ಲಿ ಅವರ ಮಕ್ಕಳಿಗೆ ಬರುವಂಥದ್ದು ಬಯಾಲಜಿಕಲ್ ಇನ್ಹೆರಿಟೆನ್ಸ್ ಕೂಡ ತುಂಬ ಮುಖ್ಯ ಆಗುವಂಥದ್ದು. ಆ್ಯಂಡ್ ಆಟೋ ಇಮ್ಯೂನ್ ಡಿಸೀಸ್ ಅಂತ ಏನು ಹೇಳ್ತೀವಲ್ಲ, ಆಟೋ ಇಮ್ಯೂನ್ ಅಂದರೆ ಯಾವಾಗ ನಮ್ಮ ಓನ್ ಇಮ್ಯುನಿಟಿನೇ ಥೈರಾಯ್ಡ್ ಸೆಲ್ಸ್ನ ಡಿಸ್ಟ್ರಾಯ್ ಮಾಡ್ತಾ ಹೋಗುತ್ತೋ ಅಂಥ ಆಟೋ ಇಮ್ಯೂನ್ ಕಂಡೀಷನಲ್ಲೂ ಕೂಡ ಮಕ್ಕಳಲ್ಲಿ ಕೂಡ ಇದನ್ನು ನಾವು ನೋಡ್ತಾ ಹೋಗ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆ ಇದ್ದವರ ಲೈಫ್ ಸ್ಟೈಲ್ ಹೇಗಿರಬೇಕು? ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರು ಇಂತಹ ಆಹಾರ ಪದಾರ್ಥಗಳನ್ನು ತಿನ್ನಲೇಬಾರ್ದು ಅಂದರೆ ಏನೇನು ತಿನ್ನಬಾರ್ದು, ಇದನ್ನು ಹೆಚ್ಚಾಗಿ ಸೇವಿಸಬೇಕು ಪ್ರತಿದಿನ ಅಂದರೆ ಆ ಥರ ಏನಾದರೂ ಇದೆಯಾ? ಅದರ ಬಗ್ಗೆ ಹೇಳಿ. ಓಕೆ, ಡಯಟ್ ಆ್ಯಂಡ್ ರೆಜಿಮನ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಮಾತ್ರೆಗಳು ಒಂದೇ ಅಲ್ಲ. ಮಾತ್ರೆಗಳು ಒಂದು 80% ಕೆಲಸ ಮಾಡಿದ್ರೆ ಇನ್ನು 20% ಕೆಲಸ ಮಾಡಬೇಕಾಗಿರೋದು ಪೇಷಂಟ್ ಇನ್ ಟರ್ಮ್ಸ್ ಆಫ್ ಡಯಟ್ ಆ್ಯಂಡ್ ದ ರೆಜಿಮನ್. ಸೊ ಡಯಟ್ಗೆ ಬರೋದೇ ಆದರೆ, ಡಯಟಲ್ಲಿ ಏನೇನು ನೋಡ್ಬೋದು, ಈ ಗಾಯ್ಟ್ರೋಜನ್ಸ್ ಅಂತ ಹೇಳ್ತೀವಿ, ಅಂದರೆ ಈ ಹೂಕೋಸು, ಎಲೆಕೋಸು, ಗೆಡ್ಡೆಕೋಸು. ಸೊ ಇದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲ ತಗೊಳ್ಳೇಬೇಕಾಗದಿರೋ ಅಂತ ಕಂಡೀಷನ್ ಬಂದಾಗ ಚೆನ್ನಾಗಿ ಬಾಯ್ಲ್ ಮಾಡಿ ತಗೊಳ್ಳಿ, ನಾಟ್ ಇನ್
ಎನಿ ರಾ ಫಾರ್ಮ್ ಅಂತ ಹೇಳ್ಬೋದು. ಓಕೆ, ಹೈಪೋಥೈರಾಯ್ಡಿಸಮ್ ಇರೋರು ಏನು ಮಾಡಬೇಕು, ಸ್ವಲ್ಪ ಅಯೋಡಿನ್ ರಿಚ್ ಫುಡ್ನ ಕನ್ಸ್ಯೂಮ್ ಮಾಡ್ತಾ ಹೋಗಬೇಕಾಗಿ ಬರುತ್ತೆ. ಸ್ಪೆಷಲಿ ಸೀ ಫುಡ್ ಆಗಿರಲಿ, ಸೀ ಫುಡ್ ಇರಲಿ, ಒಮೆಗಾ 3 ಫ್ಯಾಟಿ ಆಸಿಡ್ ರಿಚ್ ಫುಡ್ಸ್ನ ಕನ್ಸ್ಯೂಮ್ ಮಾಡ್ತಾ ಹೋಗಬೇಕಾಗುತ್ತೆ. ಸೆಲೇನಿಯಮ್ ರಿಚ್ ಫುಡ್ಸ್ ಅಂದರೆ ಈ ಬ್ರೆಜಿಲ್ ನಟ್ಸ್ ಆಗಿರಲಿ, ಇದನ್ನೆಲ್ಲ ಆನಿಯನ್ಸ್ ಆಗಿರಲಿ, ಇದನ್ನೆಲ್ಲ ಸ್ವಲ್ಪ ಎಕ್ಸಸ್ ಕನ್ಸ್ಯೂಮ್ ಮಾಡಿದಾಗ ಹೈಪೋಥೈರಾಯ್ಡಿಸಮ್ ಅನ್ನೋ ಕಂಡೀಷನ್ಗೆ ಹೆಲ್ಪ್ ಆಗುವಂಥದ್ದು. ಇನ್ನು ರೆಜಿಮನ್ ಅಂತ ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ಏನು ಅಂದರೆ ಬರೀ ಊಟ ಒಂದೇ ಅಲ್ಲ, ಬರೀ ಪಥ್ಯ ಒಂದೇ ಅಲ್ಲ, ನಿಮ್ಮ ನಿದ್ರೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸ್ಲೀಪ್ ಹೈಜೀನ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿ ಬರುತ್ತೆ. ದಿನಕ್ಕೆ ಅಟ್ಲೀಸ್ಟ್ 7 hours ಆಫ್ ಡೀಪ್ ಸ್ಲೀಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದು ಕೂಡ ಅಷ್ಟೇ, ಯಾವಾಗಲೂ ಮಲಗೋದು ಯಾವಾಗಲೂ ಹೇಳೋದಲ್ಲ, ಒಂದು ಪರ್ಟಿಕ್ಯುಲರ್ ಟೈಮ್ ಇರಬೇಕು. ಆ್ಯಂಡ್ 1 hour ಬಿಫೋರ್ ಯು ಗೋ ಟು ಬೆಡ್ ನೋ ಸ್ಕ್ರೀನ್ ಟೈಮ್. ಯಾಕಂದರೆ ಈ ಎಕ್ಸಸ್ ನೀವು ಸ್ಕ್ರೀನ್ ಟೈಮ್ಗೆ ಇದಾದಾಗ ಏನಾಗುತ್ತೆ, ಆ ರೇಡಿಯೇಷನಿಂದ ಮೆಲಟೋನಿನ್ ಅನ್ನೋ ಒಂದು ಸೆಕ್ರೀಷನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ನಿಮ್ಮ ಸ್ಲೀಪ್ ಪ್ಯಾಟ್ರನ್ ಹಾಳಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ 1 hour ಬಿಫೋರ್ ದ ಬೆಡ್ ಟೈಮ್ ಯಾವುದೇ ರೀತಿ ಸ್ಕ್ರೀನ್ ಟೈಮ್ ಆಗಿರಲಿ. ಓಕೆ, ನಾನು ಮೊಬೈಲ್ ನೋಡೋದಿಲ್ಲ, ಟಿ ವಿ ನೋಡಿ ಮಲ್ಕೋತೀನಿ ಅಂದರೆ ಹಾಗಲ್ಲ, ಯಾವುದೇ ಸ್ಕ್ರೀನನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗಿ ಬರುತ್ತೆ. ಆ್ಯಂಡ್ ಒಂದು ಏನಿದೆ ಅಂದರೆ ಮಿಸ್ಕನ್ಸೆಪ್ಷನ್ ಏನಿದೆ ಜನರಲಿ ಅಂದರೆ ಮಲ್ಗೋಕ್ಕೆ ಮುಂಚೆ ವಾಕ್ ಮಾಡಿ ಮಲಗಿದ್ರೆ ನಮಗೆ ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತೆ ಅಂತ. ಸೊ ನಿಮ್ಮ ಎನರ್ಜಿ ಎಲ್ಲ ನೀವು ವಾಕಿಂಗಲ್ಲೇ ನೀವು ಮುಗಿಸ್ಬಿಟ್ರೆ ಜೀರ್ಣಕ್ರಿಯೆ ಆಗೋದಕ್ಕೆ ಎನರ್ಜಿನೇ ಉಳಿಯೋದಿಲ್ಲ. ಸೊ ಮೇಕ್ ಶ್ಯೂರ್ ಅಟ್ಲೀಸ್ಟ್ 3 hours ಬಿಫೋರ್ ಯು ಗೋ ಟು ಬೆಡ್ ನಿಮ್ದು ಏನೇ ವರ್ಕೌಟ್ ಸೆಷನ್ ಇದ್ರೂ ಮುಗಿಸ್ಕೊಳ್ಳಿ. ಆ್ಯಂಡ್ ಅಟ್ಲೀಸ್ಟ್ 2 hours ಬಿಫೋರ್ ಯು ಗೋ ಟು ಬೆಡ್ ಊಟ ಮಾಡಿ ಆ್ಯಂಡ್ ಲೈಟಾಗಿ ನೀರು ಕುಡಿದು ಮಲ್ಗೋದ್ರಿಂದ ಈ ಬರೀ ಥೈರಾಯ್ಡ್ ಅಂತಾನೆ ಅಲ್ಲ, ಬೇರೆ ಎಲ್ಲ ಕಾಯಿಲೆಗಳನ್ನು ನೀವು ದೂರ ಇಟ್ಕೊಂಡು ಹೋಗ್ಬೋದು. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ 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 ಎಸ್, ಕರೆ ಕಟ್ಟಾಗಿದೆ ಅನ್ಸುತ್ತೆ ಡಾಕ್ಟರ್. ಎಸ್, ಇನ್ನು ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಜಿಮ್ಗೆ ಹೋಗಬಹುದಾ, ವರ್ಕೌಟ್ ಮಾಡಬಹುದಾ, ಡಂಬಲ್ಸ್ ಎಲ್ಲ ಎತ್ತಬಹುದಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೇನು ಹೇಳ್ತೀರಾ? ಹೌದು, ವರ್ಕೌಟ್ ಮಾಡೋದ್ರಿಂದ ಥೈರಾಯ್ಡ್ಗೆ ಏನಾದರೂ ಸಮಸ್ಯೆ ಆಗುತ್ತಾ? ಆ ರೀತಿ ಎಲ್ಲ ಏನೂ ಇಲ್ಲ. ಇನ್ಫ್ಯಾಕ್ಟ್ ನೀವು ಎಷ್ಟು ವರ್ಕೌಟ್ ಮಾಡ್ತೀರೋ ಬಾಡಿಯಲ್ಲಿ ಫ್ರೀ ರ್ಯಾಡಿಕಲ್ಸ್ನ ನೀವು ಅಷ್ಟೇ ರಿಲೀಸ್ ಮಾಡ್ತಾ ಹೋಗ್ತೀರಾ. ಸೊ ಈ ಫ್ರೀ ರ್ಯಾಡಿಕಲ್ಸ್ ರಿಲೀಸ್ ಆಯಿತು ಅಥವಾ ಜಾಸ್ತಿ ಆಯಿತು, ಆ್ಯಂಟಿ ಆಕ್ಸಿಡೆಂಟ್ಸ್ ಕಡಿಮೆ ಆಗ್ತಿದೆ ಅಂದಾಗ ದೇಹದಲ್ಲಿ ಸೆಲ್ ರಿಪೇರ್ ಫಂಕ್ಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ರೆಗ್ಯುಲರ್ ವರ್ಕೌಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ನಿಮಗೂ ಕೂಡ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಅನ್ಸಿದ್ರೆ ನಾವು ತೋರಿಸುವಂತಹ ನಂಬರ್ಗೆ ಕರೆ ಮಾಡಿ. ಹಾಗೆ ಇಲ್ಲಿ ಕಾಲ್ ಕನೆಕ್ಟ್ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಮತ್ತೊಂದು ನಾವು ಆಸ್ಪತ್ರೆಯ ನಂಬರ್ ಹಾಗೆ ವಿಳಾಸವನ್ನು ತೋರಿಸ್ತೀವಿ, ನೀವು ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಡಾಕ್ಟರ್, ಈಗ ಥೈರಾಯ್ಡ್ ಒಂದು ಬಾರಿ ಬಂದ ನಂತರ ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತಾ ಅಥವಾ ಲೈಫ್ ಲಾಂಗ್ ಹೀಗೆ ಮುಂದುವರ್ಕೊಂಡು ಹೋಗುತ್ತಾ ಅನ್ನೋದು ಸಾಕಷ್ಟು ಜನಕ್ಕಿರುವಂತಹ ಪ್ರಶ್ನೆ. ಸೊ ಇದಕ್ಕೆ ಹೇಳ್ತೀರಾ? ಥೈರಾಯ್ಡ್ ಸಮಸ್ಯೆ ಏನೇ ಬಂದಲ್ಲಿ ಇಟ್ ಈಸ್ ಕ್ಯೂರಬಲ್ ಆ್ಯಂಡ್ ಇಟ್ ಈಸ್ ರಿವರ್ಸಿಬಲ್ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಥೈರಾಯ್ಡ್ ಕ್ಯಾನ್ಸರ್ ಬಂದರೂ ಕೂಡ ಇಟ್ ಇಸ್ ಟ್ರೀಟೇಬಲ್ ಅಂತ ಹೇಳ್ಬೋದು. ಅಗೇನ್ ಹೇಳ್ದಂಗೆ ಯಾವ ಸ್ಟೇಜಲ್ಲಿ ಅವ್ರು ನಮ್ಮ ಹತ್ರ ಬಂದಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹೈಪೋಥೈರಾಯ್ಡಿಸಮ್ ಇರಲಿ, ಹೈಪರ್ ಥೈರಾಯ್ಡಿಸಮ್ ಇರಲಿ, ಇದೆಲ್ಲ ಏನಂದರೆ ಜಸ್ಟ್ ಹಾರ್ಮೋನಲ್ ಚೇಂಜಸ್, ಅಲ್ಲಿ ಯಾವುದೇ ಸ್ಟ್ರಕ್ಚರಲ್ ಚೇಂಜಸ್ ಇರೋದಿಲ್ಲ. ಇಂಥ ಕಂಡೀಷನಲ್ಲಿ ನಾವು ರಿವರ್ಸಿಬಲ್ ಮಾಡೋ ಅಂಥದ್ದು, ಪ್ರೊವೈಡೆಡ್ ಅವ್ರಿಗೆ ಬೇರೆ ಯಾವುದೂ ಕಾಂಪ್ಲಿಕೇಶನ್ಸ್ ಇಲ್ದಲೇ ಇರಬಹುದು. ಆ್ಯಂಡ್ ಕೆಲವು ಕೆಲವು ಪೇಷಂಟ್ಸಲ್ಲಿ ಏನಾಗಿರುತ್ತೆ, ಕಾರಣಾಂತರಗಳಿಂದ ಥೈರಾಯ್ಡ್ ರಿಮೂವಲ್ ಆಗಿರುತ್ತೆ, ಪಾರ್ಷಿಯಲ್ ಥೈರಾಯ್ಡೆಕ್ಟಮಿ ಆಗಿರ್ಬೋದು ಅಥವಾ ಕಂಪ್ಲೀಟ್ ಥೈರಾಯ್ಡೆಕ್ಟಮಿ ಆಗಿರ್ಬೋದು. ಇಂಥವ್ರು ಏನು ಮಾಡಬೇಕು, ಲೈಫ್ ಲಾಂಗ್ ಥೈರಾಯ್ಡ್ ಸಪ್ಲಿಮೆಂಟ್ಸಲ್ಲಿ ಇರಬೇಕಾಗುತ್ತೆ. ಅಂಥವರಲ್ಲಿ ನಾವು ನಿಮಗೆ ಮತ್ತೆ ಥೈರಾಯ್ಡ್ ಗ್ರಂಥಿನೇ ಉತ್ಪತ್ತಿ ಮಾಡ್ತೀವಿ ಅನ್ನೋದು ಲೈಕ್ ಇಟ್ ಇಸ್ ನಾಟ್ ವೆರಿ ಕಾಮನ್ ಅಂತ ಹೇಳ್ತಾ ಹೋಗ್ಬೋದು. ಹಾಗಾಗಿ ಯಾವ ಸ್ಟೇಜಲ್ಲಿ ಬಂದಿರ್ತಾರೆ ಅನ್ನೋದ್ರ ಮೇಲೆ ನಮ್ಮ ಟ್ರೀಟ್ಮೆಂಟ್ ಡಿಸೈಡ್ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ನಿಜಕ್ಕೂ ಕೂಡ ಥೈರಾಯ್ಡ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥೈರಾಯ್ಡ್ ಡಿಸಾರ್ಡರ್ ಏನೇ ಇದ್ದರೂ ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಂತ ಅದನ್ನು ಇಗ್ನೋರ್ ಮಾಡುವಂಥದ್ದು ಅಲ್ಲ. ಏನೇ ಸಮಸ್ಯೆ ಇದ್ದರೂ ಕೂಡ ಆದಷ್ಟು ಬೇಗ ನೀವು ಎಚ್ಚೆತ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡಿದ್ದಾದಲ್ಲಿ ಎಂಥದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ನೀವು ಬಗೆಹರಿಸ್ಕೊಳ್ತಬಹುದು. ಎಸ್, ಇನ್ನು ಡಾಕ್ಟರ್, ಸಾಕಷ್ಟು ಜನಕ್ಕೆ ಭಯ ಇರೋದು, ನಾನು ಆಗಲೇ ಕೇಳಿದಂತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಇದು ಏನಾದರೂ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತಾ, ಅವ್ರಿಗೆ ಥೈರಾಯ್ಡ್ ಸಮಸ್ಯೆ ಅನ್ನೋದು ಕಟ್ಟಿಟ್ಟ ಬುತ್ತಿನ ಅಂತ, ಇದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ, ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಬಂದ ನಂತರ ಅವರು ಮಗುವಿಗೆ ಅದು ಬರದೇ ಇರೋ ರೀತಿ ಮಾಡಬಹುದಾ ಅಂತ ಏನಾದರೂ ಇದೆಯಾ ಅಂತ?
ಪ್ರೆಗ್ನೆನ್ಸಿಯಲ್ಲೇ ಮಗುಗೆ ಬರುತ್ತಾ ಅನ್ನೋದಿದ್ರೆ ಪ್ರೆಗ್ನೆನ್ಸಿಯಲ್ಲಿ ಮಗುಗೆ ಬರುತ್ತೆ ಅನ್ನೋದು ತುಂಬ ರೇರ್ ಕೇಸಸಲ್ಲಿ ನೋಡ್ತೀವಿ. ಬಟ್ ಲೇಟರ್ ಲೈಫಲ್ಲಿ ಬರಬೇಕು ಅನ್ನೋದಲ್ಲ, ದೇ ರಿಮೈನ್ ಆಸ್ ಅ ರಿಸ್ಕ್ ಫ್ಯಾಕ್ಟರ್. ಸೊ ಬರುವಂಥ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ಮುಂಚಿತವಾಗಿ ಅವರಿಗೆ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡೋದ್ರಿಂದ ಹೋಮಿಯೋ ಕೇರಲ್ಲಿ ಕೊಡುವಂಥ ಮೆಡಿಸಿನ್ಸ್ ಬರೀ ಇರೋ ಕಾಯಿಲೆನ ಕಡಿಮೆ ಮಾಡೋದಲ್ಲ, ಪ್ರಿವೆಂಟಿವ್ ಮೆಡಿಸಿನ್ಸ್ ಅಂದರೆ ಬರ್ದಲೇ ಇರೋ ರೀತಿ ಕೂಡ ತಡೆಗಟ್ತಾ ಹೋಗುತ್ತೆ. ಸೊ ಮಯಾಸ್ಮ್ಯಾಟಿಕ್ ಅಪ್ರೋಚ್ ಅನ್ನೋ ಒಂದು ಕಾನ್ಸೆಪ್ಟಿಂದ ನಾವು ಟ್ರೀಟ್ ಮಾಡೋದ್ರಿಂದ ಏನಾಗುತ್ತೆ, ಆ ಬ್ರಿಡ್ಜಿಂಗ್ ಅನ್ನೋದೇನಿರುತ್ತಲ್ಲ, ಈಗ ತಂದೆ ತಾಯಿಗಿದೆ ಅಂದರೆ ಮಕ್ಳಿಗೆ ಬರಲೇಬೇಕು ಅನ್ನೋ ಬ್ರಿಡ್ಜಿಂಗ್ನ ನಾವು ಬ್ರೇಕ್ ಮಾಡ್ತಾ ಹೋಗ್ಬೋದು. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ ನೋಡಿದ್ರಲ್ಲ, ಹಾಗೆ ನಾನು ಆಗಲೇ ಹೇಳಿದಂತೆ ಯಾರೆಲ್ಲ ಕಾಲ್ ಮಾಡಿರ್ತೀರಾ ಡಾಕ್ಟರ್ ಬಳಿ ಮಾತನಾಡಬೇಕು ಅಂತ, ಕಾಲ್ ಕನೆಕ್ಟ್ ಆಗದೆ ಇದ್ದರೆ ಈಗ ನಾವು ತೋರಿಸುವಂತಹ ನಂಬರ್ಗೆ ಕರೆ ಮಾಡಿ, ಹಾಗೆ ನಿಮ್ಮ ಹತ್ತಿರದ ಹೋಮಿಯೋ ಕೇರ್ಗೆ ವಿಸಿಟ್ ಕೊಟ್ಟು ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.